ಸರ್ ನಮಸ್ಕಾರ. ನನ್ನ ಹೆಸರು ರಾಜೇಶ್ ರೆಡ್ಡಿ ಅಂತ, ದೊಡ್ಡಮಂಗಲ ನಿವಾಸಿ. ಇಲ್ಲಿ BBMPಯವರು ತನ್ನಜ ಘಟಕ ಮಾಡಿಬಿಟ್ಟು ನಮ್ಮ ಗ್ರಾಮಗಳಿಗೆ, ಸುತ್ತಮುತ್ತ ಗ್ರಾಮಗಳಿಗೆಲ್ಲ ತೊಂದರೆ ಆಗ್ತಾಯಿದೆ. ಬೆಳಗ್ಗೆ ಸಾಯಂಕಾಲ ಆದರೆ ಫಾಗಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ, ಸ್ಪ್ರೇಯಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರು ಯಾವುದೇ ಥರ ಸ್ಪ್ರೇಯಿಂಗು ಮಾಡ್ತಾಯಿಲ್ಲ, ಫಾಗಿಂಗು ಮಾಡ್ತಾಯಿಲ್ಲ. ಮತ್ತು ಇಲ್ಲಿ ಸ್ಮೆಲ್ಗೂ, ಬೆಳಗ್ಗೆ ಸಾಯಂಕಾಲ ಸ್ಮೆಲ್ಗೇನೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಇಲ್ಲಿ ಮತ್ತು ಕುಡಿಯೋ ನೀರಿಗೂ ಅಂತರ್ಜಲ ಕುಸಿದಿದೆ. ಇಲ್ಲಿ ಪಕ್ಕದಲ್ಲೇ ಒಂದು 100 ರೀತಿಯ, ನನಗೆ ಬುದ್ಧಿ ಬಂದಾಗ ನಿಂದು 45 ವರ್ಷ, ನನಗೂ 45 ವರ್ಷದಿಂದ ಇದ್ದಿದ್ದು ಇಲ್ಲಿ ಚಿಕ್ಕದೊಂದು ಪಾಂಡ್ ಇತ್ತು. ಆ ಕುಂಟೆದಲ್ಲಿ ನೀರು, ಹಸುಗಳು, ಜಾನುವಾರುಗಳೆಲ್ಲ ನೀರು ಕುಡಿತಾ ಇತ್ತು. ಮೊನ್ನೆ 8 ದಿವಸದಲ್ಲಿ ನಾವು ಯಾವಾಗ ಪ್ರತಿಭಟನೆ ಮಾಡ್ತೀರಿ ಅಂತ ಹೇಳಿದಾಗ, ಆ ಪ್ರತಿಭಟನೆ ಮಾಡ್ತೀನಿ ಅನ್ನೋದು 4-5 ದಿವಸದಲ್ಲಿ ಆ ಕುಂಟೆನೇ ಮುಚ್ಚಿಬಿಟ್ಟಿದ್ದಾರೆ. ಅಂದರೆ ಬೇಕಾದ್ರೆ ನನ್ನ ಹತ್ರ ವೀಡಿಯೋಸ್ ಇದೆ, ನಿಮಗೆಲ್ಲ ಶೇರ್ ಮಾಡ್ತೀನಿ. ಅದರಲ್ಲಿ ಎಷ್ಟು ನೀರಿತ್ತು, 3 ದಿವಸದಲ್ಲಿ ನೀರು ಹೊಡೆದು ಆಚೆ ತಳ್ಳಿಬಿಟ್ರು. ಮತ್ತು ಅದಕ್ಕೆ ನಿನ್ನೆ ಸಾಯಂಕಾಲ ಎಲ್ಲ ಮಣ್ಣು ಮುಚ್ಚಿಬಿಟ್ಟು ಇಲ್ಲಿ ದೊಡ್ಡ ಮಾಫಿಯಾ ಮಾಡ್ಕೊಂಡು ಬಿಟ್ಟಿದ್ದಾರೆ. ಕೆರೆಗಳಿಗೂ ಬಿಡ್ತಾರೆ, ರಾಜಕಾಲುವೆಗೂ ಬಿಡ್ತಾ ಇದ್ರು. ನಾವು 2-3 ಸಲ ಗಲಾಟೆ ಮಾಡಿದ್ದೀರಿ. ಆ BBMP ಗಾಡಿಗಳನ್ನ ಇಟ್ಕೊಂಡು ಗಲಾಟೆ ಮಾಡಿ ಪೊಲೀಸ್ ಸ್ಟೇಷನ್ಗೂ ಒಪ್ಪಿಸಿದ್ದೀರಿ. ಮತ್ತು ಸಾರ್ವಜನಿಕ ಸರ್, ಪಬ್ಲಿಕ್ಗೆ ಇಲ್ಲಿ ಸಿಕ್ಕಾಪಟ್ಟೆ ತೊಂದರೆ. ಅಂದರೆ ಅಂತರ್ಜಲ ಸ್ಮೆಲ್ ಇದೆ, ಕುಡಿಯೋಕ್ಕೆ ನೀರಿಲ್ಲ, ಸೊಳ್ಳೆ ಇದೆ, ಆರೋಗ್ಯ ಕೆಡ್ತಾ ಇದೆ. ಮಕ್ಕಳು ಮರಿಗಳಿಗೆಲ್ಲ ಆರೋಗ್ಯ ಕೆಡ್ತಾ ಇರೋದ್ರಿಂದ ನಮಗೆ ಫಸ್ಟ್ ಆಜ ಘಟಕ ತರಲಿ ಸರ್. ಫಸ್ಟ್ ಇದು ನಮ್ಗೆ ಇಲ್ಲಿಂದ ಹಸ್ತಾಂತರ ಮಾಡಿಬಿಟ್ರೆ ಸಾಕು ಅವ್ರನ್ನ ಸರ್. ಅದನ್ನೇ ಇಲ್ಲಿಂದ ನಮ್ಗೆ ಬರ್ತಾ ಇರೋ ಸ್ಮೆಲ್ಲಿಂದು ನಮ್ಮ ಊರಿಗೆ ಆಗ್ತಾ ಇರೋ ತೊಂದರೆಗಳಿಂದ ಇವರು ಫಸ್ಟ್ ಪ್ರತಿಭಟನೆ ಮಾಡೋದು. ಇವರು ಇಲ್ಲಿಂದ ತೊಲಗಲಿ ಅಂತ ನಾವು ಹೇಳ್ತೀವಿ. ಪೊಲೀಸ್ ಪ್ರೊಡಕ್ಷನ್ ಹಾಕೊಂಡು ಊರಲ್ಲಿ ಯಾರನ್ನೂ ಆಚೆ ಬಿಟ್ಟಿಲ್ಲ, ಹುಡುಗರನ್ನು ಲೀಡರ್ಸ್ನು ಯಾರನ್ನೂ ಆಚೆ ಬಿಟ್ಟಿಲ್ಲ. ಸಮಸ್ಯೆ ಸ್ಮೆಲ್ಲು, ನೀರಿನ ಸಮಸ್ಯೆ. ನಾವು ಕುಡಿಯೋಕೆ ಹೋದ್ರೆ ಈ ಬಾಟ್ಲಲ್ಲಿ ಹಿಡಿದಿಟ್ರೆ, ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಿಡಿದಿಟ್ರೆ 2 ದಿನ ಬಿಟ್ಟರೆ ವೈಟ್ ಸಿಮೆಂಟ್ ಥರ ಕುತ್ಕೊಳ್ಳುತ್ತೆ ಬಾಟ್ಲಲ್ಲಿ. ನೀರೆಲ್ಲ ಮೇಲೆ ಬ್ಲೂ ಕಲರ್ ಆಗುತ್ತೆ ನೀರು. ಮೊದಲೆಲ್ಲ ಇರಲಿಲ್ಲ, ಇದಾದ್ಮೇಲೆ ಅದೇ ಥರ ಬರ್ತದೆ. ಬೋರ್ ವಾಟರ್ 2 ದಿವಸ ನೀವು ಗ್ಲಾಸ್ ಬಾಟಲ್ ಇಟ್ಟರೆ ನೀಲಿ ಕಲರ್ ಆಗುತ್ತೆ, ಕೆಳಗಡೆ ಎಲ್ಲ ವೈಟ್ ಕಲರ್ ಸಿಮೆಂಟ್ ಥರ ಕುತ್ಕೊಳ್ಳುತ್ತೆ. ಎಲ್ಲ ಕುಡಿದ್ರೆ ತಲೆನೋವು, ಬ್ರೈನ್ ನೋವು, ಮೊಣಕಾಲು, ಜಾಯಿಂಟ್ ಪೇಯ್ನು ಇದೆಲ್ಲ ಜಾಸ್ತಿ ಸ್ಟಾರ್ಟ್ ಆಗಿದೆ ಎಲ್ಲರಿಗೂ, ವಯಸ್ಸಾದವ್ರಿಗೆ. BBMP ಸ್ಟಾರ್ಟ್ ಆದಮೇಲೆ ಈ ನೀರೆಲ್ಲ ಸ್ಟಾರ್ಟ್ ಆಗಿರೋದು. ಒಳಗಡೆ ಯಾವ ಬೋರ್ ಹಾಕಲಿ ಅದೇ ಸ್ಮೆಲ್ಲೇ ನೀರು ಬರ್ತದೆ. 2 ದಿನ ನೀರಿಟ್ರೂ ಸ್ಮೆಲ್ಲು, ಬಾಟ್ಲಲ್ಲಿ ಆಟೋಮೆಟಿಕ್ ಸ್ಮೆಲ್ ಬರ್ತದೆ. ಎಲ್ಲ ಬಿಸಿನೀರು ವಾಟ್ರೆ ಕುಡಿಯೋ ಪರಿಸ್ಥಿತಿ ಬಂದೈತಿ. ಇಲ್ಲಿ ಹೇಳಿದ್ ಮಾಡ್ಕೊಡ್ತೀವಿ ಅಂತಾರೆ, ಕಾವೇರಿ ನೀರು ಕೊಡ್ತೀವಿ ಅಂತಾರೆ. ಇನ್ನೂ ಇದುವರೆಗೂ ಕೊಟ್ಟಿಲ್ಲ. ಇಲ್ಲ, ಬಂದಿಲ್ಲ. ಕೇಳ್ತಾನೆ ಇದ್ದೀವಿ, ಗಲಾಟೆ ಮಾಡ್ತಾನೆ ಇದ್ದೀವಿ, ಕೊಡ್ತೀನಿ ಅಂತಾರೆ, ಕೊಟ್ಟೇ ಇಲ್ಲ. ಇನ್ನು ಹೋದಾಗೆಲ್ಲ ಆಶ್ವಾಸನೆ ಕೊಡ್ತಾರೆ ಅಷ್ಟೇ, ಬೇರೆ ಏನೂ ಮಾಡ್ಕೊಡಲ್ಲ. ನಮ್ಮ ಡಿಮ್ಯಾಂಡ್ ಇದನ್ನು ತೊಲಗಿಸ್ಬೇಕನ್ನೋದೇ ನಮ್ಮ ಡಿಮ್ಯಾಂಡು. ಅಂಜಿ ಅಂತ ದೊಡ್ಡಮಂಗಲ. ಸುಮಾರು ವರ್ಷಗಳ ಹಿಂದೆ 2010ರಲ್ಲಿ ಘಟಕ ತಗೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡೋದಕ್ಕೆ BBMP ಅವರು ಒತ್ತಡಪೂರ್ವಕವಾಗಿ ಇಲ್ಲಿ ಹಾಕಿದ್ರು. ಈ ನಮ್ಮ ಸುತ್ತಮುತ್ತ ಹಳ್ಳಿನವರು ಸುಮಾರು ಹೋರಾಟಗಳು ಹೋರಾಟ ಮಾಡಿದ್ರೆ ತೊಗೊಂಡು ಬಂದು 144 ಸೆಕ್ಷನ್ನು ಹಾಕಿ ಸ್ಥಳೀಯ ನಾಯಕರನ್ನೆಲ್ಲ ನಿಮಗೆ ಬೆದರಿಸ್ಬಿಟ್ಟು ಅವರನ್ನು ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ, ಒಳಗಡೆ ಹಾಕ್ತೀವಿ ಅಂತ ಹೇಳಿಬಿಟ್ಟು DSP ಕಡೆಯಿಂದ ಅಥವಾ ಮೇಲು ಅಧಿಕಾರಿಗಳಿಂದ ಒತ್ತಡ ಹಾಕಿ ಇಲ್ಲಿ ಘಟಕ ತಂದು ಹಾಕಿ ಇಲ್ಲಿ ಸುಮಾರು ಅನಾನುಕೂಲಗಳಾಗಿದೆ. ಇಲ್ಲಿ ಕುಡಿಯೋ ನೀರಿಂದ ಹಿಡಿದು ಓಡಾಡೋ ಜಾನುವಾರುಗಳು, ಇಲ್ಲಿ ವಿಶೇಷವಾದಂಥದ್ದು ಅಂದರೆ ಇಲ್ಲಿ ಸುಮಾರು 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಮದ್ದೂರಮ್ಮನ ಜಾತ್ರೆ ನಡೆಯುತ್ತೆ. ಈ ಜಾತ್ರೆಗೆ ಬರೋ ಜನಗಳಿಗೆ ಇಲ್ಲಿಂದ ಈ ದುರ್ವಾಸನೆಯಿಂದ ಸುಮಾರು ರೋಗಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಜಾತ್ರೆ ಜನ ಬರ್ತಾ ಕ್ಷೀಣ ಆಗ್ತಾ ಇದ್ದಾರೆ. ಆಗೋದು ಅಲ್ದಿರ ಮೂಗು ಮುಚ್ಕೊಂಡು ಓಡಾಡೋಂಥ ಪರಿಸ್ಥಿತಿ ಆಗಿದೆ. ಇಲ್ಲಿ ಈ ಘಟಕದಿಂದ ನಮಗೆ ಏನೂ ಪ್ರಯೋಜನ ಇಲ್ದಿರ ಆಗಿದೆ. ಇಲ್ಲಿ ಸುತ್ತು ಸಮಸ್ಯೆ ಆಗ್ತದೆ. ಇಲ್ಲಿ ಅಂಡರ್ಗ್ರೌಂಡ್ ಪ್ರಾಬ್ಲಮ್ಮು, ಅಂಡರ್ಗ್ರೌಂಡ್ ಅಂದರೆ ಅಂಡರ್ ವಾಟರ್ ಪ್ರಾಬ್ಲಮ್. ಇಲ್ಲಿ ನೀರು, ಇಲ್ಲಿ ನೀರೆಲ್ಲ ಕಲುಷಿತವಾಗಂಥ ನೀರು ಸ್ಟಾರ್ಟ್ ಆಗಿಬಿಟ್ಟು ನೀವೇ ರಸ್ತೆನಲ್ಲೇ ಬಿಟ್ಟಿದ್ದಾರೆ. ನೀವೇ ನೋಡ್ಬೋದು, ಈಗ ಲೈವಲ್ಲೇ ನೋಡ್ಬೋದು. ನೀರು ಲಿಕ್ವಿಡ್ ನೀರು ಬಿಟ್ಟು ಸಾರ್ವಜನಿಕರಿಗೆ, ಜಾನುವಾರುಗಳಿಗೆ ಮತ್ತು ಸ್ಥಳೀಯ ನಿವಾಸಿಗಳಿಗೆ ಇಲ್ಲಿ ಇರೋಕೆ ಆಗೋದಿಲ್ಲ. ಇಲ್ಲಿ ಜನವಸತಿ ಪ್ರದೇಶ ಇದು, ಎಲ್ಲದೂ ದೂರ ಆಗಬೇಕಾಗಿತ್ತು. ತೊಗೊಂಡು ಬಂದು ಇಲ್ಲಿ ಉದ್ದೇಶಪೂರ್ವಕವಾಗಿ ಒತ್ತಡ ಏರಿ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಸುಮಾರು ತೊಂದರೆ ಆಗಿದೆ.
ಆಮೇಲೆ ನೈಬರ್ಗೆ ನಿಮಗೆ ನಾವು ಹೋರಾಟ ಮಾಡಿದಾಗಿಂದ ನಿಮಗೆ ಆ ಸಪೋರ್ಟ್ ಮಾಡ್ತೀವಿ, ಈ ಸಪೋರ್ಟ್ ಮಾಡ್ತೀವಿ, ಊರನ್ನ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ನೀವು ಆಲ್ರೆಡಿ ಲೈವಲ್ಲೇ ನೋಡ್ಕೊಂಡು ಬರ್ಬೋದು ಊರು ಯಾವ ರೀತಿ ಅಭಿವೃದ್ಧಿ ಆಗಿದೆ, ಇವ್ರು ಬಂದು ಇಲ್ಲಿಂದ ಏನು ಅನಾನುಕೂಲಗಳಾಗಿದೆ ಅಂತ ನಿಮಗೆ ಕಾಣುತ್ತೆ. ನಮ್ಮ ಹೆಸರು ಮುನ್ರೆಡ್ಡಿ ಅಂತೇಳಿ, ದೊಡ್ಡನಮಂಗಲ ನಿವಾಸಿ. ರಸ್ತೆಗಳು ಏನು ಹಳ್ಳಿ ರಸ್ತೆಗಳೆಲ್ಲ ಹಾಳಾಗಿದೆ ಅದನ್ನು ಸಹ ತಾವು ಸರಿ ಮಾಡಬೇಕಾಗಿದೆ. ಇಲ್ಲಿ ಲೋಕಲ್ ನ ಒಂದು ಸದಸ್ಯರ ಸಮಸ್ಯೆಯನ್ನು ಆಲಿಸಬೇಕಾಗಿ ವಿನಂತಿ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. దయచేసి బీబీఎంపీ వాళ్ళు గవర్నమెంట్ వాళ్ళు మనస్ఫూర్తిగా మమ్మల్ని అర్థం చేసుకుని సహాయం చేస్తారని కోరుకుంటాం. మేము ఎక్కడి నుంచో వచ్చి ఇక్కడ డిపార్ట్మెంట్స్ ఉన్నాయి, ఎంతమంది ఉన్నారు కాబట్టి దయచేసి బీబీఎంపీ వాళ్ళు మనస్ఫూర్తిగా మమ్మల్ని సహాయం చేస్తారని, మమ్మల్ని కాపాడతారని మేము కోరుకుంటున్నాం. ನಾಗರಿಕ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಇನ್ನು ಈ ಪ್ರತಿಭಟನೆಯ ಮುಕ್ತಾಯ ಅನುಭವಿಸುತ್ತಿರುವ ಈ ದುರ್ವಾಸನೆ ಹಾಗೂ ಅನೇಕ ತೊಂದರೆಗಳ ವಿರುದ್ಧ